Hi, Namaste, good Modicare morning, dear leaders. So, Mahantesh Gauli, Modicare India. ಸೊ ಕಳೆದ ಒಂದೂವರೆ ತಿಂಗಳಿಂದ ಸೊ ರವಿಕುಮಾರ್ ಬಂಡಗಾರನವರು ಹೊಲಗಳನ್ನು ನಾನು ಮಾಡ್ಲಾಗತ್ತಿದ್ದೆ. ಒಂದು 7 ಎಕರೆ ಪ್ಲಾಟ್ ಅದ ಅವ್ರದ್ದು. ಸರ್ ಅವರಿಗೆ ಒಂದು ಸರ್ತಿ ಮೀಟ್ ಆದಾಗ ಅವರು ಫೋನ್ ಮುಖಾಂತರ ನನಗೆ ಫೋನ್ ಮಾಡಿದ್ರು. ಬೇಸಿಕಲಿ ಅವರು ಹಳೆ ಪ್ರಕಾಶ್ ವಾಗ್ಮೋರಿ ಆದರೆ ಇವ್ರದ್ದು ರಿಲೇಷನ್ದಾಗ ಅವರು ಮೋದಿಕೇರ್ ನನ್ನ ಹತ್ರ ಬಳಸಿದ್ರು. ಅವ್ರದ್ದು ಪ್ಲ್ಯಾಂಟ್ ನೋಡಿಕೊಂಡು ಮತ್ತು ಇವ್ರು ನನಗೆ ಕರ್ಸಿದ್ಮೇಲೆ ಅವ್ರದ್ದೊಂದು ಪ್ಲಾಟ್ ಮಾಡ್ಬೇಕಂತಂತೇಳಿ ಸೊ ಆ ಪ್ಲಾಟಿಗೆ ಬಂದೀವಿ ನಾವು ರೀ ಸೆಕೆಂಡ್ ಡೋಸ್ ಸಲುವಾಗಿ. ಸೊ ಆ ರೈತರ ಸಂಗಟ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ನಮಸ್ಕಾರ. ಹೆಂಗೆ ಅನ್ನಿಸ್ತದೆ ರೀ ಈಗಿಂದು ನಿಮ್ಮ ಪ್ಲಾಟ್ಗಳಿಗೆ? ಈಗ ನಮ್ಮ ಪ್ಲಾಟಿಗೆ ಜೋರು ಮಾತಾಡ್ರಿ, ನೀವು ಮಾತಾಡೋಂಥದ್ದು ಅವ್ರಿಗೆ ಕೇಳಿಸ್ಬೇಕಲ್ಲಿ. ಈಗ ನೋಡ್ತಾರ ಇದು ನಾರೇ ಈಗ ನೀವು ಒಂದು ಕಾಳು ಖಾತ ಹಾಕಿಲ್ಲ. ಈಗ ನಮ್ಗೆ ಭಾರಿ ಒಳ್ಳೆ ಅನ್ಸಲ್ಕತ್ತ. ಏನು ಭೂಮಿ ಏನೋ ಅನುಕೂಲ ಇದೆ, ಬೆಳೆ ರಬ್ಬ ಚಂದ, ಗಡ್ಡಿ ಫುಲ್ ಹೊಡೆದ್ರಿ, ಯಾವಾಗೂ ತೊಂದರೆ ಏನು ರೋಗಿಲ್ಲ ರುಜಾನಿಲ್ಲ ಏನಿಲ್ಲ. ನಾವು ಬರೀ ಅದಕ್ಕೆ 2 ಸಾರಿ ಮೋದಿಕೇರ್ ಬಿಟ್ಟು ಒಂದು 2 ಸಾರಿ ಹತ್ತಿ ಹಾಕಿರಿ, 2 ಸಾರಿ 3 ಸಾರಿ ಅದ್ರ ಮೇಲೆ ಒಂದು ಖಾತಾ ಗೊತ್ತಿಲ್ಲ, ಒಂದು ಬೇರೆ ಬೇರೆ ಎಣ್ಣೆ ಕೊರೇಜನ್ ಹೊಡೆದಿಲ್ಲ, ಇನ್ನು ಏನಿಲ್ಲ ನೋಡಿ ಸದ್ಯ ಇವತ್ತೆ ಸ್ಟೋರೇಜನ್ನು ಬಳಸಿಲ್ಲ, ಎಷ್ಟೇ ಏನು ಬಳಸಿಲ್ರಿ. ಎಲ್ಲಿ ಎಷ್ಟು ಇಂಚ್ ಬಂದವ್ರಿ? ಎಲ್ಲಿ ಮನ ಬೆಸ್ಟ್ ಬಂದ್ರಿ 3 ಇಂಚ್ ಬಂದವ, 2 ಇಂಚ್ ಬಂದವ್ರಿ, 3 ಇಂಚ್ ಬಂದವ್ರಿ, 3 ಬಟ್ 3 ಬಟ್ ಬಂದ್ರಿ. ಹಾಂ. ಸೊ ನೀವು ಹೋದ ವರ್ಷ ಇದೇ ಭೂಮಿದಾಗ ಏನಾರು ಮಾಡಿದ್ರೇನು? ಇದು ಕಬ್ಬಿನ ಪ್ಲಾಟ್, ಇದು ಹೊಸ ಲವಣಿ, ಇದು ಸೆಕೆಂಡ್ ಲವಣಿ. ಸೆಕೆಂಡ್ರಿ ಹೋದ ವರ್ಷ ಹೆಂಗೆ ಏನಾಗಿದೆ? ಕಾಸು ಅನ್ಸಿಲ್ಲ, ರಗಡ್ ಖಾತಾ ಹಾಕಿನ್ರಿ. ಎಷ್ಟು ಹಾಕಿರಿ ಹೋದ ವರ್ಷ? ನಾ ಹಾಕಿ ಹೇಳಿದ್ರೆ ಬೈತೀರಿ ನೀವು. ನಾ ಹಾಕಿ ಹೇಳಿದ್ರೆ ಬೈತೀರಿ. ಯಾಕೆ ನಿಮ್ಗೆ ಗೊತ್ತಿರೋದು ಅದಕ್ಕೆ ನೀವು ಯಾಕೆ ಅಂತೀರಿ? ರೈತರಿಗೆ ನಾವು ರೈತರು ಏನು ಗೊತ್ತಾಲಾರ ಬಿಟ್ಟಿಗೆ ಮಣ್ಣಾಗ ಹೊಲಗತ್ತೀವಿ, ಗೊತ್ತಾಲಾರ ಬಿಟ್ಟಿಗೆ ಒಬ್ಬರು ಶಾಣ್ಯಾರ ಮಾತು ಕೇಳಾರ ಬಿಟ್ಟಿಗೆ. ಅಲ್ಲ ಈಗ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಹೆಂಗೆ ಅನಿಸ್ತದೆ? ವ್ಯತ್ಯಾಸ ಮಕ್ಕಳು ಫರಕ್ ಅದ ಸರ್. ಯಾರೊಬ್ರು ರೈತರು ಬರ್ತಾರೆ, ನಾಳೆ ಕೊಟ್ಟೆ ಖಾತಾ ನೀವು ಇವ್ರ ಹೊಲದಾಗೆ ಹೊಲದ ಬಾಜುದವ್ರೆ ಐತಿರಿ, ನಿಮ್ಗೆ ಹೆಂಗೆ ಅನಿಸ್ತದೆ ಇವ್ರ ಹೊಲ? ಎಣ್ಣೆ ಚಲೋ ಅಂತ. ಈಗ ಯಾರೇ ನಿಮ್ಮ ಹೊಸದಾಗ ಯಾರೇ ಬರ್ತಾರೆ ಪರಿಚಯದ್ರ ಅವ್ರ ಹೊಲಕರೆ ಅಲ್ಲಿ ನಿಮ್ಮ ಬೀಗರ್ ನೆಂಟಸ್ತಂದಾಗ್ರೆ ಅಲ್ಲಿ ಬಂದು ನೋಡ್ತಾರೆ. ಇದಕ್ಕೇನು ಹೊಡೆದಿರಿ ಅಂತ ಕೇಳ್ತಾರೆ ಅವ್ರು. ನೀವು ಎಣ್ಣೆ ಹೊಡೆದಿರಿ ಅಂತ ಹೇಳ್ತೀರಿ, ನಾ ಗೊಬ್ಬರ ಕಟ್ಟಿಲ್ಲ ಅಂತತ್ತಿ. ಅವ ಬಂದು ಈ ಹೊಲ್ದಾಗ ನಿಂತು ಹೇಳ್ತಾನ, ಈ ಹೊಲಕ್ಕೆ ಗೊಬ್ಬರ ಬೇಕೇ, ಗೊಬ್ಬರ ಕಟ್ಟಲಾರ್ದು ಹೆಂಗೆ ಮಾಡಿದ್ರಿ, ಕದ್ದು ಹೊಡೆದಿದ್ರಿ ಅಂತ ಹೇಳ್ತಾನ. ಕದ್ದಲ್ಲಿ ನೋಡಿ ನಾ ಇಲ್ಲಿ ನಾನು ಕೂಡ 24 ಗಂಟೆ ನಾನು ಬಾಜು ನೋಡಿ ಕೇಳಿ ನಾ ಗೊಬ್ಬರ ತಂದು ಇನ್ನ ಇವ್ನ ಹೆಸರು ಮೇಲೆ ತಂದು ಅದನ್ನ ಗೊಬ್ಬರ ಇವ್ನು ಕಾತಾಗ ನಾ ಇನ್ನ ಗೊಬ್ಬರ ತಂದಿಲ್ಲ ನಾ ದಪ್ಪಾನಿಲ್ಲ. ನೀವು ಟೋಟಲ್ ಮಾಡಿದ ಎಷ್ಟು ಎಕರೆ ಮಾಡಿರಿ ನೀವು? ನಮ್ಮ ಟೋಟಲ್ 8-9 ಎಕರೆ ಅದ ರೀ. 8-9 ಎಕರೆ. ಖರ್ಚು ಎಷ್ಟು ಮಾಡ್ಲಾಗತ್ತೀರಿ? ಖರ್ಚು ವರ್ಷ ಅದ್ರ 1.5 ಲಕ್ಷ 2 ಲಕ್ಷ 1.5 ಲಕ್ಷ ಮಾಡೀವಿ. 1.5 ಲಕ್ಷ 2 ಲಕ್ಷ ರೂಪಾಯಿ ಬರ್ತದೆ 9 ಎಕರೆಗೆ ರೀ. ಇದಕ್ಕೆ ಎಷ್ಟು ಹೊಂಟದ್ರಿ ಖರ್ಚ? ಈಗ ಸೆಕೆಂಡ್ ಕೊಟ್ಟರಿ. ಈಗ ಮಾನ್ಯ ಫಸ್ಟಿಗೆ 9,000, ಇದೊಂದು 8,500 ಅಂದ್ರೆ 14-15 ಸಾವಿರ ಒಳಗೊಳಗೆ ಆಗ್ಯದ. ಇನ್ನೂ ಒಂದು ಡೋಸ್ ಕೊಡ್ಬೋದು. ಇನ್ನೂ ಒಂದು ಡೋಸ್ ಅದೊಂದು 8,000 ಇದ್ರು 25,000 ರೂಪಾಯಿ. 25,000 ಸಾವಿರದ 8-9 ಎಕರೆ ಆಲಾಗತ್ತೆ. ನೀವು ಅದೇ 8-9 ಎಕರೆ ಖಾತಾ ಹೊಡ್ಲಿಕ್ಕೆ 1.5-2 ಲಕ್ಷ. ಬರೀ ಮೊನ್ನೆ 11 ಚೀಲ ಖಾತಾ ತಂದ್ರೆ ನನ್ನ ಹೆಸರು ಮೇಲೆ ಇವಂದು 13,000 ಚಿಲ್ಲರ್ ಆಗ್ಯದ್ರಿ. ಬರೀ 5 ಚೀಲ DAP, ಒಂದು ಯಾವಾಗ ಒಂದು ಟಾನಿಕ್ ಕೊಡ ಕೊಟ್ಟಾರದು, ಬಕೆಟ್ ಅಲ್ರಿ ಕೊಡ ಅದ ರೀ, ಬಿಳಿ ಕೊಡ ಅದ ರೀ. ಅದು ಒಂದು ಮರಿಗಳು ಎಸವ್ರಿ ಮರಿ ಈಗ ಮಕ್ಕಳು ಹಾಕ್ರಿ. ಏನು ಅನ್ಬೋದು ಅದಕ್ಕೆ ಮನೆ ಗಡ್ಡಿನೇ ಇದ್ದಿಲ್ರಿ. ಒಂದು ಸಾರ್ತಿ 3 ಸಾರಿ ಚೆಲ್ಲಿರಿ, 3 ಸಾರ್ತಿ 9 ಚೀಲ ಖಾತಾ ಚೆಲ್ಲಿರಿ. 9-3 27 ಚೀಲ ಖಾತಾ ಬಿದ್ದವ್ರಿ 3 ಎಕರೆಕ. ಗಣಕಿ ಹೆಂಗೆ ಕಾಣಿಸ್ತಾರ ಕಾಣಕತ್ತೀರಿ. ಅದಕ್ಕೆ ನಿಮ್ಗೆ ಅದಕ್ಕೆ ಕೇಳತ್ತೀನಿ, ಖಾತಾ ಕಟ್ ಅಂತೀರ ಬ್ಯಾಡ ಅಂತೀರ? ನಮ್ಮ ಲಾಸ್ಟ್ ಆಯ್ತು ನಡೆಯಲ್ಲ ಗಳೆ ಏನಿದು ಮುಗಿದ್ರಿ. ಅದಕ್ಕೆ ನಾವು ಏನು ಮತ್ತೆ ಗಳೆ ಹತ್ತಿ ಬೋರ್ ಹೊಡ್ಕೊಂಡ್ರೆ ಬೋರ್ ಹೊಡೆದ್ಬಿಡ್ತೀವಿ. ಇಲ್ಲ ಜನರಿಗೆ ಏನು ಹೇಳಕ್ ಇಷ್ಟಪಟ್ಟು ನಿಮ್ಗೆ ಹೆಂಗೆ ಅನಿಸ್ತದ್ರಿ? ಚಲೋ ಅನಿಸ್ತಾರ. ಮಾಡ್ಬೋದು, ರೈತರಿಗೆ ಹೇಳ್ಬೋದು. ರೈತರಿಗೆ ಏನು ಅಡ್ವೈಸ್ ಮಾಡ್ತೀರಿ ನೀವು ಇಬ್ರು? ನಾವು ಮಾಡತ್ತೀವ್ರಿ. ಮಾಡೋದು ಇಷ್ಟ ಮಾಡೋರು ನಮ್ಗೆ ಚಲೋ ಕಂತ ನಾವು ಬಿಡೋದು ಕಂಟಿನ್ಯೂ ಆಪರೇಷನ್. ನಾವು ಯಾರಿಗೂ ಮಾಡೋದು ಹೇಳಲ್ಲ, ಅದು ಬಿಡಲ್ಲ. ಎಷ್ಟು ಮಂದಿರ ಈ ಎಣ್ಣೆ ಬಳಸೋದ್ರದಾಗ? ನಾವು ಒಬ್ಬರೇ ಏನ್ರಿ ಸರ್, ನಮ್ಮ ಊರಾಗ ಉಂಬರಿದಾಗ ನಾವು ಒಬ್ಬನೇ. ನೀವು ಒಬ್ಬರು? ನಾವು ಒಬ್ಬನೇ ರೀ. ನಿಮ್ಮ ದೋಸ್ತನಿಕ್ಕಿದಾಗ? ನಮ್ಮ ದೋಸ್ತಂಗ ಹಾರು ರಗಡ ಮಂದಿ ಯಾರು ನೀವು ಮಾಡಿ ನೋಡಲ್ಲಕತ್ತಾರೆ ಎಲ್ಲರೂ. ನೀವು ಮಾಡಿ ನೋಡು, ಆಮೇಲೆ ನಾವು ತೆಕ್ಕಿ ಬಿಡೋಣ. ಈಗ ನೀವು ಮಾಡಿರಿ ಅವ್ರಿಗೇನು ಉತ್ತರ ಕೊಡ್ತೀರಿ? ಅವ್ರಿಗೆ ನಾ ಕೊಡ್ತೀನಿ. ನನ್ನ ಹೊಲನೇ ಉತ್ತರ ಕೊಡ್ತಾನೆ, ನಾಲ್ಕು ಉತ್ತರ ಕೊಡಲಿ, ನನ್ನ ಭೂಮಿ ಕೊಡ್ತಾನೆ ಉತ್ತರ ಅವ್ರಿಗೆ. ಯಾಕೆ ಒಂದಿನ ಗೊಬ್ಬರ ಹಾಕಲ್ಲ ನನ್ನ ತನ್ನೆಯವ್ರಾಗ ನನಗೆ ಸರಿಯಾಗಿ ಬತ್ತು 3 ಎಕರೆಗೆ ಎಷ್ಟು ಆಗ್ಬೇಕು ಆಯ್ತಪ್ಪ ಅವ್ರಿಗೆ ಗೊತ್ತೇ ಆಗ್ತದೆ. ಈಗ ನಿಮಗೆ ಹೆಂಗೆ ಇದು ಎವರೇಜಿಗೆ ಹೆಂಗೆ ಕೂಡಿಸ್ತದೆ ನಿಮಗೆ? ಈಗ ನಮ್ಗೆ ಎವರೇಜ್ ಕುಂದ್ರ ತೊಗೊಂಡ್ರಿ ಈ ಸಾರಿ ಗೊತ್ತಾಗ್ತದೆ. ಇದು ಗೊತ್ತಾಗ್ತದೆ. ಕಡೆ ತೋರಿ ಇಲ್ಲ ಈಗ ರೈತರಿಗೇನು ಗೊಬ್ಬರ ಬಳಸಂತೀರೋ ಏನು ಎಣ್ಣೆನೇ ಬಳಸಂತೀರಿ? ನಾ ಏನು ಹೇಳಲ್ಲ, ಯಾಕಂತ ಹೇಳಲ್ಲ ಕೇಳಿ. ನಮ್ಮ ಮಾತಿ ನಾಳೆಗೆ ಅಚ್ಚನಾಗ ನಾವು ಬಿಟ್ಟು ಏನೋ ಅವ್ನ ಮಾತು ಕೇಳಿಕೆ ಖಾತಾ ಹಾಕ್ಲಿಕ್ಕೆ ನಾವು ಹೊಸ ಖಾತಾ ಹಾಕಣಂಗ
ನಾವು 2 ಲಕ್ಷ 3 ಲಕ್ಷ ಖರ್ಚು ಮಾಡ್ಕೊತಿದ್ದೆವು ಮಾಡ್ಕೊತಿದ್ದೆವು ನಮ್ಗೆ ಅವ್ರ ಮಾತು ಕೇಳೋದು ಯಾರು ಹೇಳಲ್ಲ ನಾವು ಈಗ ನಮ್ಗೆ ಚಂದ ಕಂಡು ನಾವು ಮಾಡವ್ರಿ ಕಂಟಿನ್ಯೂ ಇದೆ ಮಾಡವ್ರು ನಾವೀಗ ನಮ್ಗೆ ಖುಷಿ ಅದ ರೀ. ಹಾಂ ಖುಷಿ ಬಿಲ್ಕುಲ್ ಖುಷಿ ರೀ, ಏನು ತೊಂದ್ರೆ ಇಲ್ಲ ರೀ. ಇದನ್ನ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ಇದನ್ನ ನೋಡ್ತಿರುವಂಥ ಸಮಸ್ತ ಕರ್ನಾಟಕದ ಜನತೆಗೆ ನಾವು ಹೇಳೋದು ಒಂದೇ, ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸ್ರಿ. ಇವ್ರು ಮಾಡಿದ್ದು ಇಷ್ಟೊತ್ತನ ಮಾಡಿದ್ದು ಪ್ಯೂರ್ ಆರ್ಗ್ಯಾನಿಕ್, ಇದು ಒಂದು ವಿತೌಟ್ ಕೆಮಿಕಲ್. ಸೊ ಯಾವುದೇ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಕಟ್ಟಲಾರದೆ ಇವರು ಈ ರೀತಿ ಬೆಳೆಗಳನ್ನು ತೆಗೆದಿದ್ದದ. ಸೊ ಉದ್ದೇಶ ಒಂದು, ಹಾಕ್ರಿ, ಖಾತಾ ಹಾಕ್ಲಿಕ್ಕೆ ಬೇಡ ಅನ್ನೋದು, ಕಡಿಮೆ ಹಾಕ್ರಿ. ಸೊ ಒಂದು 10 ಚೀಲ ಹೋಗೋದಾಗಿ ಒಂದು 2 ಚೀಲ 3 ಚೀಲ ಅಷ್ಟಿಷ್ಟೇ ಹಾಕ್ರಿ. ಯಾಕಂದ್ರೆ ಭೂಮಿ ನಾವು ಉಳಿಸ್ಕೊಳ್ಳೋದದ ಸರ್. ಇನ್ನೊಂದು 5-6 ವರ್ಷ ನಾವು ಇದೇ ರೀತಿ ಮಾಡ್ಕೊತ ಹೋದಿವಪ್ಪ ಅಂದ್ರೆ ಭೂಮಿ ಕಂಪ್ಲೀಟ್ ಬರ್ಡ್ ಆಗಿಬಿಡ್ತಾವೆ. ನಾನು ಹೇಳೋದು ಒಂದು ಉದ್ದೇಶ, ಸೊ ಯಾರೇ ಆಗಲಿ ಅಥವಾ ಯಾವುದೇ ಒಂದು ಸಾವಯವ ಕಂಪನಿ ಆಗಲಿ, ಸೊ ನಿಮಗೆ ಫೇಕ್ ಮಾಡಿರೋಂಗಿಲ್ಲ. ಸೊ ಇರುವಂಥ ಸತ್ಯವನ್ನು ಆ ವ್ಯಕ್ತಿಗಳು ನಿಮಗೆ ಹೇಳಿರ್ತಾರೆ, ಬಟ್ ಬ್ಲೈಂಡಾಗಿ ನಂಬ್ರಿ. ಸಾವಯವ ಕಡೆ ಹೆಚ್ಚಿನ ಒಲವನ್ನು ಕೊಡ್ರಿ ರೈತರು ಆದಷ್ಟು. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ತಿಪ್ಪಿ ಗೊಬ್ಬರ ಹಾಕ್ತೀನಿ ರೀ, ಹಿಂಗೆ ಏನೇನೋ ಹೇಳ್ತಾರೆ ಕತಿ. ಸರ್ ಹುಡುಕಾಡಿದ್ರೆ ಒಂದು ಊರೊಳಗೆ ಒಂದು 100 ದನಗಳಿಲ್ಲ ಈಗ ಪರಿಸ್ಥಿತಿ. ಅದು ಸತ್ಯವಾಗ್ಲೂ ಅದ, ಏನೋ ಒಂದು ಹಳ್ಳಿ ಒಳಗೆ ಇರ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಸೊ ಆದಷ್ಟು ಮಟ್ಟಿಗೆ ನಾವು ಅನ್ನೋದೇನು, ಸಾವಯವ ಕಡೆ ಒಲವನ್ನು ತೋರಿಸ್ರಿ. ತಿಪ್ಪೆ ಗೊಬ್ಬರ ಸಿಕ್ಕರು ತಂದು ಹಾಕ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಅದರ ರೀತಿ ಈಗ ಕೆಲವೊಂದಿಷ್ಟು ಜನ ಬರೀ DAP 26 ಇವೇ ಲೆಕ್ಕ ಹಾಕೋದು ಕುಂದಿರ್ತಾರೆ. ಸೊ ಇಲ್ಲಿ ನಾವು ಅನ್ನೋದೇನು, ಆ ಭೂಮಿಗೆ ಏನು ತಾಕತ್ತು ಬೇಕು, ಭೂಮಿಯ ಕೆಪಾಸಿಟಿ ಎಷ್ಟು, ಆ ನಮ್ಮ ಭೂಮಿ ಒಳಗೆ ಯಾವ ಬೆಳೆಗಳು ಹಾಕಿದ್ರೆ ನಮಗೆ ಏನು ಬೆನಿಫಿಟ್ ಅದ ಅನ್ನೋದನ್ನು ವಿಚಾರ ಮಾಡಿ ಒಂದು ಸ್ವಲ್ಪ ಕುಂತು ಯೋಚನೆ ಮಾಡಿ ಹಾಕೋದು ಉತ್ತಮ. ಯಾಕಂದ್ರೆ ನಾವು ಏನು ಮಾಡಾಕತ್ತೀವಿ, ಭೂಮಿ ಬೆಳೀತದನ್ನ ಸಿಕ್ಕಂಗೆ ಹಾಕೋದು, ಅದಕ್ಕೆ ತಕ್ಕಂಗೆ ಬೆಳೆ ಒಂದು ಚಟಕ್ಕೆ ಹಾಕಿದೀವಪ್ಪ ಅಂದ್ರೆ 12ನೇ ಭಾಗ ಬರೋ ಖಾತಾನೇ ಹಾಕ್ಲಾಗತ್ತೀವಿ. ಹಿಂಗೆ ಅದು ಅಂದರೆ ಬೆಳೆಗಳು ಬರೋಂಗಿಲ್ಲ. ಲೀಡರ್ಸ್ ಸೊ ಯಾರೇ ಇರಲಿ, ನಾವು ಹೇಳೋದು ಒಂದು, ಸಾವಯವದ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಸೊ ಏನೇ ಒಂದು ಕ್ಲಾರಿಟಿ ಬೇಕಾಗಿತ್ತಪ್ಪ, ಎನಿ ಟೈಮ್ ನಮಗೆ ಫೋನ್ ಮಾಡಿರಿ. ಆ್ಯಂಡ್ ಅದರೊಳಗೆ ಬೆಸ್ಟ್ ಆಫ್ ದಿ ಬೆಸ್ಟ್, ಸೊ ಮೋದಿ ಕೇರ್ ಕಂಪನಿ ಅದ, ನಿಮ್ಮ ಜೊತೆ ಕೊಟ್ಟು ಮೋದಿ ಕೇರ್ ಟೀಮ್ ಇರ್ತದೆ, ಮೋದಿ ಕೇರ್ ಕಂಪನಿ ನಿಮಗೆ ಸಾಥ್ ಇರ್ತದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು.